ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸತಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ನಾವು ಹುದ್ದ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದು. ನಮ್ಮ ಊರಿಂದ ಸ್ವಲ್ಪ ದೂರ ಇದೆ. ಇಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು, ಅದಕ್ಕೋಸ್ಕರ ಬಂದಿದ್ದು. ಅವರು ಕಾಲ್ ಮಾಡಿ ಕೇಳಿದ್ರು, ಪೂಜೆ ಮಾಡಿಸ್ತಿದ್ದೀವಿ ಬರ್ತೀರಾ? 108 ಜೋಡಿಗಳು ಸತ್ಯನಾರಾಯಣ ಪೂಜೆ ಕೂರಬೇಕು, ಸಾಮೂಹಿಕ ಸತ್ಯನಾರಾಯಣ ಪೂಜೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾವು ಪೂಜೆ ಮಾಡಿಸ್ತಿದ್ದೀವಿ ಅಂತ ಹೇಳಿ ಹೆಸರೆಲ್ಲ ಬರೆಸಿದ್ವು. 300 ರೂಪಾಯಿನ ಕೊಟ್ಟು ಹೆಸರೆಲ್ಲ ಬರೆಸಿದ್ವು. ನಾವು ಬೆಳಗ್ಗೆ 5:30ಗೆ ಎದ್ದು ಬೆಳಗ್ಗೆ ಎಲ್ಲ ಮನೆ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ಅಲ್ಲಿಗೆ 7:30ಯಿಂದ ಮನೆ ಬಿಟ್ಟು 8 ಗಂಟೆ 8:30 ಅಷ್ಟೊತ್ತಿಗೆ ಅಲ್ಲಿಗೆ ಹೋದು. ಪೂಜೆ 8:30ಗೆ ಇದೆ, ಹಾಗಾಗಿ ಮುಂಚೆನೇ ಬರಬೇಕು. 8:30 ಆದಮೇಲೆ ಯಾರನ್ನೂ ಬಿಟ್ಕೊಳಲ್ಲ ಒಳಗೆ ಅಂತ ಹೇಳಿದರು. ಅದಕ್ಕೋಸ್ಕರ ಮುಂಚೆನೇ ಹೋಗಿದ್ದು. ಉದ್ದಾಂಜನೇಯ ದೇವಸ್ಥಾನ ಎಲ್ಲ ಸುತ್ತರ್ಕೊಂಬರೋಕ್ಕೆ ಜನಗಳು ಅಂತ ಜನ ಜಾಸ್ತಿ ಬಂದಾಗಂತ ಕಂಬಿ ಎಲ್ಲ ಹಾಕ್ಸಿ ಕ್ಯೂ ಎಲ್ಲ ಮಾಡಿಸಿದ್ದು. ನಾವು ಅದ್ರೊಳಗೆ ಆಚೆಯಿಂದ ಹೋಗ್ತಾಯಿದ್ದು. ಈ ಕಡೆ ಲೆಫ್ಟ್ ಸೈಡಲ್ಲಿ ಊಟದ್ದೆಲ್ಲ, ಆ ಕಡೆ ಊಟ ಮಾಡೋರಿಗೆ ತಿಂಡಿ ಎಲ್ಲ ರೆಡಿ ಮಾಡಿದ್ರು. ಸತ್ಯನಾರಾಯಣ ಪೂಜೆಗೆ ಉಪವಾಸ ಬಂದವರು ಉಪವಾಸನಾರ ಇದ್ದು ಪೂಜೆನಾರ ಮಾಡ್ಬೋದು. ಇಲ್ಲಾಂದರೆ ತಿಂಡಿ ತಿಂದು ನಮ್ಮ ಕೈಲಿ ಇರೋಕ್ಕಾಗಲ್ಲ ಅಷ್ಟೊತ್ತು, 1-2 ಗಂಟೆ ತನಕ ಅನ್ನೋರು ತಿಂಡಿ ಮಾಡ್ಕೊಂಡು ಪೂಜೆ ಮಾಡ್ಬೋದು ಅಂತ ವ್ಯವಸ್ಥೆ ಮಾಡಿದರು. ನಾವೇನು ತಿಂಡಿ ತಿನ್ನಲಿಲ್ಲ, ನಮ್ಮ ಮನೆಯವ್ರು ತಿಂದರು ತಿಂಡಿನ. ಹೋದ್ವು. ಇನ್ನು ಆಂಜನೇಯ ಸ್ವಾಮಿಗೆ ಪೂಜೆ ಅಲಂಕಾರ ಮಾಡ್ತಾಯಿದ್ರು. ಬರೀ ಹೂವು ಏನೂ ಹಾಕಿರಲಿಲ್ಲ, ಬರೀ ಹಣ್ಣುಗಳಲ್ಲಿ ಆಂಜನೇಯ ಸ್ವಾಮಿನ ಅಲಂಕಾರ ಮಾಡಿದರು. ಈ ಕಡೆ ಸತ್ಯನಾರಾಯಣ ಪೂಜೆ ಮಾಡೋಕ್ಕೋಸ್ಕರ ಸತ್ಯನಾರಾಯಣ ಸ್ವಾಮಿನ ಫೋಟೋ ಇಟ್ಟು ಎಲ್ಲ ಅಲಂಕಾರ ಮಾಡ್ತಾಯಿದ್ರು. ಅಲ್ಲಿ ದೇವಸ್ಥಾನದಲ್ಲಿ ತುಂಬಾ ಮಂಗಗಳಿದ್ದು, ಅಲ್ಲಿ ಪೂಜೆ ಮಾಡೋಕ್ಕೆ ಏನೇ ಜೋಡಿಸಿಟ್ಟಿದ್ರು ಎಲ್ಲನೂ ತಗೊಂಡು ಹೋಗ್ತಾಕ್ಕೆ ಬರ್ತಿದ್ರು. ಅದಕ್ಕೋಸ್ಕರ ಅಲ್ಲಿದ್ದವರು ಅದನ್ನ ಓಡಿಸ್ತಾಯಿದ್ರು, ಪಟಾಕಿ ಎಲ್ಲ ಹೊಡಿತಾಯಿದ್ರು. ಆದರೂ ಅವು ಬರ್ತಾಯಿದ್ವು. ಪಟಾಕಿ ಸೌಂಡಿಗೆ ಮತ್ತೆ ಬರಲೇ ಇಲ್ಲ, ವಾಪಸ್ ಹೋಗೇ ಬಿಟ್ಟು. ಸತ್ಯನಾರಾಯಣ ಪೂಜೆ 8:30ಗೆ ಅಂತ ಹೇಳಿದರು. ಅಲ್ಲಿ ಪೂಜೆ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ 11:30 ಆಯಿತು. ಎಲ್ಲ ಜೋಡಿಗಳ್ನೂ ಸಪ್ರೇಟಾಗಿ ಒಂದು ಲೈನಿಂದ ಕೂರಿಸಿದ್ರು. ಇವಾಗ ಪೂಜೆಗೆ ಹೂವೆಲ್ಲ ಹಾಕಿ ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡಿದರು. ಇನ್ನೂ ಯಾರೂ ಬಂದಿರಲಿಲ್ಲ, ಜೋಡಿ ಇನ್ನೂ ಲೈನ್ನಲ್ಲಿ ಕೂರಿಸಿರಲಿಲ್ಲ. ನಾವು ಹಾಗೆ ಕೂತ್ಕೊಂಡು ಪೂಜೆ ರೆಡಿ ಮಾಡೋದೆಲ್ಲ ನೋಡ್ತಾಯಿದ್ದು. ನೆಕ್ಸ್ಟ್ ಎಲ್ಲರಿಗೂ ಈ ಥರ ಜೋಡಿಗೆ ಸಾಲಕ್ಕೆ ಜೋಡಿನ ಕೂರಿಸಿ ಅವರಿಗೆ ಕಳಸ, ವಿಳೆದೆಲೆ, ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಎಲ್ಲ ಕೊಟ್ಟು ಪೂಜೆಗೆಲ್ಲ ಕೂರಿಸಿದ್ರು. ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದರು. ನಾವು ಹಂಗೆ ಕಳಸಕ್ಕೆ ನೀರೆಲ್ಲ ಹಾಕಿದ್ರು. ನಾವು ವಿಳೆದೆಲೆ ಇಟ್ಟು, ಕಾಯಿ ಇಟ್ಟು, ಅದಕ್ಕೆ ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಟು ಪೂಜೆ ಮಾಡಿ ಅವ್ರ ಮಂತ್ರ ಹೇಳ್ತಾಯಿದ್ರು. ಅವ್ರ ಮಂತ್ರ ಹೇಳ್ದಂಗೆ ನಾವು ಅವ್ರು ಯಾವ ಥರ ಹೇಳ್ತಾರೋ ಆ ಥರ ಪೂಜೆ ಮಾಡ್ತಾಯಿದ್ದು. ಮತ್ತು ಒಂದು ವಿಗ್ರಹ ಕೊಟ್ಟಿದ್ದರು ಸತ್ಯನಾರಾಯಣ ಸ್ವಾಮಿದ, ಕಳಸದ ಮುಂದೆ ಇಟ್ಟು ಪೂಜೆ ಮಾಡಿ ಅಂತ. ಹಾಗೆ ಕಳಸದ ಮುಂದೆ ಇಟ್ಟು ನಾವು ಪೂಜೆ ಮಾಡಿದ್ರು. ಅವರು ಒಂದೊಂದು ಸಲ ಅಕ್ಷತೆ, ಹೂವು ಎಲ್ಲ ಒಂದೊಂದು ಮಂತ್ರಕ್ಕೆ ಒಂದೊಂದು ಸಲ ಹೇಳ್ತಾಯಿದ್ರು. ಅದೇ ಅವ್ರು ಹೇಳ್ದಂಗೆ ನಾವು ಪೂಜೆ ಮಾಡಿವು. ಪೂಜೆ ಚೆನ್ನಾಗಾಯಿತು. ಪೂಜೆ 2 ಅವರ್ ಆಯಿತು. ದೇವರಿಗೆ ನೈವೇದ್ಯಕ್ಕೆ ಅಂತ ನೈವೇದ್ಯ ಕೊಟ್ಟಿದ್ದರು. ನಾವು ನೈವೇದ್ಯ ಎಲ್ಲ ಮಾಡಿವು ದೇವರಿಗೆ. ಅದೇ ನೈವೇದ್ಯ ಆದಮೇಲೆ ಅದನ್ನ ನೀವೇ ತೊಗೊಂಡೋಗ್ಬೇಕು, ನೀವೇ ತಿನ್ನಬೇಕು ಅಂತ ಹೇಳಿರು. ಹಾಗೆ ನಾವು ದೇವರಿಗೆ ಎಡೆ ಎಲ್ಲ ಆದಮೇಲೆ ಆ ನೈವೇದ್ಯ ನಾವು ನಮ್ಮ ಮನೆಯವರು ಎಲ್ಲರೂ ತಿಂದ್ವು. ಮತ್ತು ಅವ್ರು ಹೇಳಿದ್ರು, ಪೂಜೆ ಎಲ್ಲ ಮುಗ್ದಾಯ್ತಲ್ಲ, ಕಳಸಕ್ಕಿಟ್ಟಿರೋ ಕಾಯಿ, ವಿಳೆದೆಲೆ, ಅರ್ಚನೆ ಮಾಡಿರೋಂಥ ಕುಂಕುಮ ನೀವೇ ತೊಗೊಂಡೋಗ್ಬೇಕು, ಉಳಿದಿದ್ದೆಲ್ಲ ಇಲ್ಲೇ ಬಿಟ್ಟೋಗಿ ಅಂತ ಹೇಳಿದ್ರು. ನಾವು ತೆಂಗಿನಕಾಯಿ, ಕುಂಕುಮ ಎಲ್ಲ ತೊಗೊಂಬಂದು ಮತ್ತು ಆಂಜನೇಯ ಸ್ವಾಮಿನ ಪ್ರದಕ್ಷಿಣೆ ಮಾಡ್ಕೊಂಬರೋಣ. ಇಲ್ಲಿ ಅದು ದೇವರು 3 ಸುತ್ತು ದೇವಸ್ಥಾನ ಸುತ್ತ ಬರುತ್ತೆ, ಅದ್ರ ಸುತ್ತ ನೀವೆಲ್ಲರೂ ಬರಬೇಕು ಅಂತ ಹೇಳಿದರು. ಹಾಗೆ ನಾವು 3 ಸುತ್ತು ಬಂದ್ವು. ನೋಡಿರಿ ದೇವ್ರನ್ನ ಎಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಆಂಜನೇಯ ಸ್ವಾಮಿನ, ಬರೀ ಹಣ್ಣಿನಿಂದನೇ. ನಾವು ಮನೆಗೆ ಬಂದು ಬರೋಷ್ಟೇ 4 ಗಂಟೆ ಆಯಿತು. ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಆ ತೆಂಗಿನಕಾಯಿ ಮನೆಗೆ ತಂದಮೇಲೆ ಅದನ್ನ ಮನೇಲಿ ಸ್ವೀಟ್ ಮಾಡ್ಕೊಂಡು ತಿಂದ್ರಿ ಅಂತ ಹೇಳಿದರು. ನಾವು ಅದಕ್ಕೋಸ್ಕರ ಇಲ್ಲಿ ಸ್ವೀಟ್ ಮಾಡ್ತಾಯಿದ್ದೆ, ನಾನು ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೆ. ಅದರಲ್ಲಿ ಅದು 3 ಕಾಯಿ ತುರ್ಕೊಂಡು ಅದನ್ನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೆ. ತದ್ಬದಲು ನನಗೆ ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ಅದಕ್ಕೆ 1 ಲೋಟ ಸಕ್ಕರೆ ಹಾಕಿದ್ದೆ, 2 ಗ್ಲಾಸ್ ನೀರು ಹಾಕಿದ್ದೆ. ಅದನ್ನ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಅದು ಸ್ವಲ್ಪ ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ಕುದಿಯೋಕ್ಕೆ ಬಿಡಬೇಕು. ಇವಾಗ ನೋಡಿ ಒಂದೆಳೆ ಪಾಕ ಬಂದಿದೆ. ನಾನಿವಾಗ ರುಬ್ಬಿಟ್ಟಿಟ್ಕೊಂಡಿದ್ನಲ್ಲ ಕಾಯಿ,
ಪಾಕದೊಳಗೆ ಹಾಕಿ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಅದು ಪಾಕ ಕಾಯಿ ಎಲ್ಲ ಹೊಂದ್ಕೊಳಂಗೆ ಮಿಕ್ಸ್ ಮಾಡಬೇಕು. ಅದು ಒಂದು ಸ್ವಲ್ಪ ಹೊತ್ತು ನಾವು ಅದನ್ನು ಕುದಿಯೋಕ್ಕೆ ಬಿಡಬೇಕು. ಯಾಕಂದರೆ ಅದು ಪಾಕ ಎಲ್ಲ ಹೀರ್ಕೋಬೇಕಲ್ಲ ಕಾಯಿ, ಅದಕ್ಕೋಸ್ಕರ ಒಂದು 5ರಿಂದ 10 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಅದು ಪಾಕ ಎಲ್ಲ ಹೀರಿ ಕಾಯಿ ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಆವಾಗ ಅದು ಚೆನ್ನಾಗಿ ಕೊಬ್ಬರಿ ಮಿಠಾಯಿ ಕೊಯ್ಯೋಕ್ಕೆ ಎಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಇದನ್ನ ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ನೋಡಿ ಇವಾಗ ತೆಳುವಾಗಿದೆ. ಇದನ್ನ ಹಾಕಿರುವೆ ಚೆನ್ನಾಗಿ ಬರಲ್ಲ. ನಾನು ಒಂದು ಕಡೆ ತಟ್ಟೆಗೆ ತುಪ್ಪ ಹಾಕಿ ಪ್ಲೇಟಿಗೆ ಎಲ್ಲ ಸವರ್ಕೊಂಡಿದ್ದೆ ತುಪ್ಪನ ಕೆಳಗೆ, ತಟ್ಟೆ ಕೆಳಗೆಲ್ಲ. ಇವಾಗ ನೋಡಿ ಸಕ್ಕರೆ ಪಾಕ ಎಲ್ಲ ಡ್ರೈ ಆಗಿದೆ. ಈ ಥರ ಇದ್ದರೆ ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಾನು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಬಿಸಿ ಇದ್ದಾಗಲೇ ಹಾಕಬೇಕು, ಇಲ್ಲಾಂದರೆ ಸೇದ್ಕೊಂಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಅದನ್ನ ಆವಾಗ ಹಾಕಕ್ಕೆ ಬರಲ್ಲ, ಉದುದ್ರೋಗುತ್ತೆ. ಅದಕ್ಕೋಸ್ಕರ ನಾನು ಬೇಗ ಬೇಗ ಬಿಸಿ ಇದ್ದಾಗಲೇ ಹಾಕಿ ತಟ್ಟೆ ಸುತ್ತಲೂ ತೊಡ್ತಾಯಿದ್ದೀನಿ, ಪ್ರೆಸ್ ಮಾಡ್ತಾಯಿದ್ದೀನಿ ತಟ್ಟೆ ಸುತ್ತಲೂ. ಹಂಗಾದರೆ ಶೇಪಲ್ಲಿ ಕೊಯ್ಯೋಕ್ಕೆಲ್ಲ ಚೆನ್ನಾಗಿ ಬರುತ್ತೆ ಅಂತ. ಕೊಬ್ಬರಿಲೂ ಮಾಡ್ಬೋದು, ಹಣ್ಣುಗಾಯಲ್ಲೂ ಮಾಡ್ಬೋದು. ಅವರು ಕಾಯಿ ಕೊಟ್ಟಿದ್ರಲ್ಲ, ಉಪ್ಪು ಖಾರಕ್ಕೆ ಏನೂ ಹಾಕಬಾರ್ದು, ಸ್ವೀಟ್ ಮಾತ್ರ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಈ ಥರ ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಮಾಡಿವು. ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಪ್ರೆಸ್ ಮಾಡಿದ್ದೀನಿ. ಇದನ್ನ ಕಟ್ ಮಾಡಿಬಿಟ್ಟು ಇಡ್ತೀನಿ. ಅದು ಒಂದು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಅದು ಚೆನ್ನಾಗಿ ಬರುತ್ತೆ ಕೊಬ್ಬರಿ ಮಿಠಾಯಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಕಾಯಲ್ಲೂ ಚೆನ್ನಾಗಿ ಬರುತ್ತೆ, ಕೊಬ್ಬರಿಲೂ ಚೆನ್ನಾಗಿ ಬರುತ್ತೆ ಕೊಬ್ಬರಿ ಮಿಠಾಯಿ. ತುಂಬ ಚೆನ್ನಾಗಿತ್ತು ಕೊಬ್ಬರಿ ಮಿಠಾಯಿ. ಎಷ್ಟು ಶೇಪ್ ಎಲ್ಲ ಚೆನ್ನಾಗಿ ಬಂದಿದೆ. ಕಟ್ ಮಾಡಿದಾಗ ಏನು ಕಷ್ಟ ಅನಿಸ್ಲಿಲ್ಲ, ನೀಟಾಗಿ ಬಂತು.